ಹಲೋ ನಮಸ್ಕಾರ, ಇದು ನಿಮ್ಮ ಪಿ ಕೆ ಮಾಲ್ನಿ ಒಂದು ಚಾನಲಿಂದ. ಸೊ ಗೈಸ್, ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಆದ ಟಾಪಿಕ್ ಮೇಲೆ ನಾವು ಮಾತಾಡೋಕ್ಕೆ ಹೋಗ್ತಾ ಇದ್ದೀವಿ. ಯಾವುದಂದರೆ ಆ ಟಾಪಿಕ್ಕು ಮಿಸ್ಟ್ರಿ ಆಫ್ ಓಷನ್ಸ್ ಅಂತ. ನಿಮಗೆ ಗೊತ್ತಿರ್ಬೋದು, ಜಗತ್ತು ಫುಲ್ಲು ಅಂದರೆ ಇಡೀ ವರ್ಲ್ಡಲ್ಲಿ ನಾವು 95% ಅಂದರೆ ಮೋರ್ ದೆನ್ 70% ಆಫ್ ವಾಟರ್, ಅಂದರೆ 70% ಆಫ್ ಏರಿಯಾನ ವಾಟರ್ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಇನ್ನು ಮಿಕ್ಕಿದೇನಿದೆ ಒಂದು 30% ಆಫ್ ಲ್ಯಾಂಡ್ ಮಾತ್ರ ನಾವಿರೋದು. ಸೊ ಗೈಸ್, ಈ 70% ಆಫ್ ವಾಟರ್ ಒಳಗಡೆ ನಾವು ಬರೀ 5%ನ್ನು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿರುತ್ತೆ, ಅಂದರೆ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಇನ್ನೂ 65% ಆಫ್ ವಾಟರ್ ನಾವಿನ್ನೂ ಎಕ್ಸ್ಪ್ಲೋರೇ ಮಾಡಿಲ್ಲ. ಈ 5% ವಾಟರ್ ಒಳಗಡೆ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಸೈಂಟಿಸ್ಟ್ಗೆ ಎಷ್ಟೊಂದು ಥರ ಮಿಸ್ಟ್ರಿ ಫಿಶಸ್ ಮತ್ತು ಮಿಸ್ಟ್ರಿ ಥಿಂಗ್ಸ್ನ ನಾವಿಲ್ಲಿ ಕಂಡ್ವಿ. ಏನಂದರೆ ವರ್ಷ 1997 ಸದರ್ನ್ ಪೆಸಿಫಿಕ್ ಓಷನಲ್ಲಿ ಒಂದು ನಿಯರ್ ಒಂದು ಹೆಡ್ ಕ್ವಾರ್ಟರ್ಸ್ ಇರುತ್ತೆ ಆ ಓಷನ್ ಹತ್ರ. ಅಲ್ಲಿ ಒಂದು ಸೌಂಡ್ ಕೇಳಿಸುತ್ತೆ ಒಂದು ಟ್ರಾನ್ಸ್ಮಿಟರ್ಗೆ. ಅದು ಅಲ್ಟ್ರಾ ಲೋ ಸೀಕ್ವೆನ್ಸಿ ಸೌಂಡು. ಅದು ಎಷ್ಟು ಅಂದರೆ ಒಂದು ಥರ ಸ್ಟ್ರೇಂಜ್ ಥರ ಬಂದಿತ್ತು ಅಂದರೆ ಸೈಂಟಿಸ್ಟ್ ಅದನ್ನು ಮೊದಲನೇ ಸತಿ ಕೇಳಿ ಭಯ ಪಡ್ಕೊಂಡ್ರು. ಯಾಕೆ ಅಂದರೆ ಆ ಥರ ಸೌಂಡ್ ಇಲ್ಲಿ ಭೂಮಿ ಮೇಲೆ, ಅಂದರೆ ಯಾವುದೇ ಪ್ರಾಣಿ ಎಕ್ಸ್ಪ್ಲೋರ್ ಆಗಿದೆಯಲ್ಲ, ಯಾವುದೇ ಅನಿಮಲ್ ಎಕ್ಸ್ಪ್ಲೋರ್ ಆಗಿದೆಯಲ್ಲ, ಅದು ಯಾವ ಅನಿಮಲಲ್ಲೂ ಆ ಥರ ಕೆಪಾಸಿಟಿ ಇಲ್ಲ ಆ ಥರ ಸೌಂಡನ್ನ ತೆಗಿಯೋಕ್ಕೆ. ಅದಕ್ಕೆ ಈಗ ಸೈಂಟಿಸ್ಟ್ ಒಂದು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಆದರು ಆ ಸೌಂಡ್ ಮೇಲೆ. ಮತ್ತು ಎಷ್ಟೊಂದು ಥರ ಥಿಯರೀಸ್ ಈಚೆ ಕಡೆ ಬಂತು. ಒಬ್ಬರೊಬ್ಬರು ಹೇಳ್ತಿದ್ರು ಅದೊಂದು ಮಿಸ್ಟ್ರಿ ಅನಿಮಲ್, ಅಂದರೆ ಒಂಥರ ಸೀ ಮಾನ್ಸ್ಟರ್ ಥರ. ಆ ಸೀ ಮಾನ್ಸ್ಟರ್ ಯಾವಾಗೆಲ್ಲ ಏನು ಕೋಪ ಬರುತ್ತೋ ಆ ಥರ ಸೌಂಡ್ ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಬ್ಬರೆಲ್ಲ ಅದೆಲ್ಲ ಒಂದು ದೊಡ್ಡ ಮಾನ್ಸ್ಟರ್ದು, ಅಂದರೆ ಸೇಮ್ ಥರನೇ ಈ ಒಂದಷ್ಟು ಜನ ಅದೊಂದು ಗಾಡೆಸ್ ಅಥವಾ ದೇವರು ಅಂತಲೂ ಹೇಳ್ತಾರೆ, ಒಂದೊಂದು ಇದು ಕ್ಯಾಟಗರಿ ಗ್ರೂಪ್ಸ್ ಆಫ್ ಪೀಪಲ್ಲು. ಆದರೆ ಇಲ್ಲಿ ಈಗ ಇದುವರೆಗೂ ಥಿಯರಿ ಏನು ಬಂದಿದೆ ಅಂದರೆ ಅದು ಒಂದು ಮ್ಯಾಸಿವ್ ಐಸ್ಬರ್ಗ್ ಬ್ರೇಕ್ ಆದಾಗ, ಅಂದರೆ ಕ್ರ್ಯಾಕಿಂಗ್ ಸೌಂಡು, ಅಲ್ಲೇ ಒಂದು ದೊಡ್ಡ ಐಸ್ಬರ್ಗ್ಸ್ ಇರುತ್ತೆ ಆ ಓಷನ್ ಹತ್ರ. ಅದಕ್ಕೆ ಆ ಓಷನಲ್ಲಿ ಒಂದು ದೊಡ್ಡ ಐಸ್ಬರ್ಗ್ ಕ್ರ್ಯಾಕ್ ಆದ ಸೌಂಡ್ ಥಿಯರಿನೂ ಕೊಡ್ತಾರೆ ಸೈಂಟಿಸ್ಟ್. ಇದನ್ನು ಜನಕ್ಕೆ ಕೊಡ್ತಾರೆ. ಆಗ ಜನ ಎಷ್ಟೊಂದು ಹೇಳೋದ್ನಲ್ಲ, ಈಗ ಎಷ್ಟೊಂದು ಥಿಯರೀಸ್ ಕೊಡ್ತಾರೆ ಆ ಥರ. ಇದುವರೆಗೂ ಅದು ಸಾಲ್ವ್ ಆಗಿಲ್ಲ. ಆ ಸೌಂಡ್ ಯಾವ ಥರ, ಅಂದರೆ ಯಾವ ಪ್ರಾಣಿ ಅಥವಾ ಏನರಿಂದ ಅದು ಕಾಸ್ ಆಯ್ತು ಅಂತಲೂ ಇದುವರೆಗೂ ಇನ್ನೂ ಯಾರಿಗೂ ಗೊತ್ತಾಗಿಲ್ಲ. ಈಗ ನಾನು ಕೆಳಗಡೆ ಸೌಂಡ್ ಹಾಕಿರ್ತೀನಿ, ನೀವು ಕಂಪ್ಲೀಟಾಗಿ 2 ಸೆಕೆಂಡ್ಸ್ ತನಕ ಕೇಳಿ. ಸೊ ಗಾಯ್ಸ್, ಇವಾಗ ನಾವು ಸೆಕೆಂಡ್ ಟಾಪಿಕ್ ಮೇಲೆ ಬರ್ತೀವಿ. ಯಾಕೆ ಡೀಪ್ ಸೀ ಫಿಶಸ್ ಎಲ್ಲ ಯಾಕೆ ಸೀ ಶೋರ್ ಬರ್ತಿದೆ ಅಂತ ಮಾತಾಡೋದಾದರೆ, ಇಲ್ಲಿ ಒಂದು ರೀಸೆಂಟಾಗಿ ಮೆಕ್ಸಿಕೋದಲ್ಲಿ ಆರ್ ಫಿಶ್ ಬಂದಿತ್ತು. ಅಂದರೆ ಆರ್ ಫಿಶ್ ಒಂಥರ ಫಿಶ್, ಎಲ್ಲಿ ಅದು ಫುಲ್ ಡೀಪ್ ಸೀ, ಅಂದರೆ ಡೀಪ್ ಓಷನ್ ಒಳಗಡೆ ಇರುತ್ತೆ. ಅದು ಮೇಲ್ಗಡೆ ಬಂದು ಅದ್ರ ಕೈಲಿ ಅದು ಲೈಫ್, ಅಂದರೆ ಜೀವನ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಫುಲ್ ನೀರಿನ ಕೆಳಗಡೆ ಇದ್ದು, ಅಂದರೆ ಒಂದು 10,000 ಮೀಟರ್ಸ್ ಕೆಳಗಡೆ ಇದ್ದು, ಅಲ್ಲಿ ಅದು ಏನಾದರೂ ಊಟ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಅದ್ರದ್ದು ಜೀವನ ಅಲ್ಲೇ ಮಾಡುತ್ತೆ, ಮೇಲ್ಗಡೆ ಬರೋಲ್ಲ. ಆದರೆ ಮುಂಚೆ ಒಂದು 2023-24 ಆರ್ ಫಿಶ್ ಅಂತ ಒಂದು ಫಿಶ್ ಇದೆ, ಮತ್ತು ಆ್ಯಂಗ್ಲರ್ ಫಿಶ್ ಅಂತ ಒಂದು ಫಿಶ್ ಇದೆ. ಅವೆಲ್ಲ ಸೀ ಶೋರ್ ಮೇಲೆ ಬರ್ತಿದೆ. ಯಾಕಂದರೆ
ಯಾಕಂದರೆ ಒಬ್ರೊಬ್ರು ಜನ ಒಂದು ದೊಡ್ಡ ಸೀನ್ ಮಾನ್ಸ್ಟರ್ಸ್ ಏನದು ಓಷನಲ್ಲಿ ಬಂದಿದೆ, ಅದಕ್ಕೆ ಅದೆಲ್ಲ ಹೆದ್ರುಕೊಂಡು ಮೇಲ್ಗಡೆ ಶೋರಿಗೆ ಬರ್ತಿದೆ ಅಂತ ಹೇಳ್ತಾರೆ. ಆದರೆ ಸೈಂಟಿಸ್ಟ್ ಇದಕ್ಕೆ ಏನಾಗ್ತಾರೆ ಅಂದರೆ ಆ ಕೆಳಗಡೆ ಇರೋ ಅಂಥ ಫಿಶಸ್ಗೆ ಒಂಥರ ಅದಕ್ಕೆ ಮುಂದೆ ಆಗೋದು ಗೊತ್ತಾಗುತ್ತೆ. ಅಂದರೆ ಮುಂದೆ ಆಗೋದಂತ ಹೇಳಿದ್ರೆ ಇನ್ ದ ಸೆನ್ಸ್ ಅಂದರೆ ಅದು ಒಂದು ಭೂಮಿ ಮೇಲೆ ಆಗಿರೋ ಒಂದು ಸಣ್ಣ ಅರ್ಥ್ಕ್ವೇಕ್ ಇರ್ಬೋದು, ಆ ಅರ್ಥ್ಕ್ವೇಕ್ಸ್ನೆಲ್ಲ ಅದು ಡಿಟೆಕ್ಟ್ ಮಾಡಿ ಅದರಿಂದ ಅದು ತಪ್ಪಿಸ್ಕೊಳಕ್ಕೆ ಅಥವಾ ನಮಗೆ ಹ್ಯೂಮನ್ಸ್ಗೆ ಇಂಡಿಕೇಟ್ ಕೊಡೋದಕ್ಕೆ ಅವೆಲ್ಲ ಮೇಲ್ಗಡೆ ಬರ್ತವೆ. ಜಪಾನಲ್ಲೂ ಒಂದು ಸತಿ ಹಿಂಗೆ ಆಗಿತ್ತು. ಫಿಶ್ ಅಂತ ಫಿಶ್ಶು ಫಿಶರ್ ಮ್ಯಾನ್ ಕೈಲಿ ಸಿಕ್ಕಿತ್ತು, ಅಂದರೆ ಮೇಲ್ಗಡೆ ಬಂದಿತ್ತು. ಅದಾಗಿ ಒಂದು ಫ್ಯೂ ವೀಕ್ಸ್ ಆದಮೇಲೆ ದೊಡ್ಡದು ಅರ್ಥ್ಕ್ವೇಕ್ ಬಂದು ಅಲ್ಲೆಲ್ಲ ಫುಲ್ ಇದಾಯಿತು. ರೀಸೆಂಟಾಗಿ ಮೆಕ್ಸಿಕೋದಲ್ಲೂ ಸೇಮ್ ಕೇಸೇ ಆಗಿತ್ತು. ಫಿಶ್ ಮತ್ತು ಏಂಗ್ಲರ್ ಫಿಶ್ ಮೇಲ್ಗಡೆ ಬಂದಿತ್ತು. ಮತ್ತು ಆಗಿ ಒಂದು ನೆಕ್ಸ್ಟ್ ವೀಕ್ಸಲ್ಲೇ ಅಲ್ಲೂ ದೊಡ್ಡ ಈ ಅರ್ಥ್ಕ್ವೇಕ್ ಬಂದು ಎಲ್ಲ ನಾಶ ಆಗೋಗಿತ್ತು. ಸೊ ಗೈಸ್, ಈ ಥರ ನೀವು ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೀವು ಪಾರ್ಟ್ 2 ಬೇಕಂದರೆ ಮಿಸ್ಟ್ರೀಸ್ ಆಫ್ ಓಷನಲ್ಲಿ ಇನ್ನೂ ಎಷ್ಟೊಂದು ಮಿಸ್ಟ್ರೀಸ್ ಇದೆ. ಅದು ಸೈಂಟಿಸ್ಟ್ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂಥ ಮಿಸ್ಟ್ರೀಸ್ ಇದೆ. ನಾನು ಅದನ್ನ ತಂದು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನೀವು ಬೇರೆ ಬೇರೆ ವೀಡಿಯೋಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು. ಬಾಯ್ ಬಾಯ್.